ಫ್ರೆಂಡ್ಸ್, ಮಾನವನ ಇತಿಹಾಸವೆಂದರೆ ನಾವು ಶಾಲಾ ಪುಸ್ತಕಗಳಲ್ಲಿ ಓದಿದಷ್ಟೇ ಅಲ್ಲ, ಅಲ್ಲಿ ಇನ್ನೂ ಬರೆಯದ ಅಧ್ಯಾಯಗಳಿವೆ. ನಾವು ಹುಡುಕಬೇಕಾದ ಅನೇಕ ರಹಸ್ಯಗಳಿವೆ. ಭೂಮಿಯಡಿಯೇ ಮಲಗಿರುವ ಸಾವಿರಾರು ವರ್ಷಗಳ ಹಿಂದೆ ನಿರ್ಮಿಸಲ್ಪಟ್ಟ ಒಂದು ಅಪರೂಪದ ನಗರ, ಮಾನವನ ಕೌಶಲ್ಯಕ್ಕೂ ಮತ್ತು ಕಲ್ಪನೆಗೂ ಮೀರಿದ ಅದ್ಭುತ ಅದು. ಹೌದು, ನಾನು ಹೇಳ್ತಾ ಇರೋದು ತುರ್ಕಿಯ ದೇರಿಂಕೊಯು ರಹಸ್ಯ ನಗರದ ಬಗ್ಗೆ. ಇದು ಕೇವಲ ಗುಹೆಯಲ್ಲ, ಇದು ಅತಿ ಆಳಕ್ಕೆ ಹೋಗುವ 18 ಮಹಡಿಗಳಿರುವ ಒಂದು ಬೃಹತ್ ನಗರ. 1963ರಲ್ಲಿ ಒಂದು ಸಾಮಾನ್ಯ ರೈತ ತನ್ನ ಮನೆಯನ್ನು ಮರು ನಿರ್ಮಾಣ ಮಾಡ್ತಾ ಇದ್ದಾಗ ಗೋಡೆಯ ಒಂದು ಭಾಗ ಅಸಹಜವಾಗಿ ಕುಸಿಯುತ್ತೆ. ಆ ಕುಸಿತ ಆದ ಜಾಗದಲ್ಲಿ ಅವನಿಗೆ ಒಂದು ರಹಸ್ಯಮಯ ದಾರಿ ಕಾಣುತ್ತೆ. ಕುತೂಹಲದಿಂದ ಅವನು ಒಳಗೆ ಇಳಿದಂತೆ ಅವನ ಮುಂದಿನ ಜಗತ್ತು ಅವನನ್ನು ಬೆಚ್ಚಿ ಬೀಳುವಂತೆ ಮಾಡಿತು. ಆ ದಾರಿಯು ಕರೆದೊಯ್ದದ್ದು ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ ಭೂಮಿಯಡಿಯ ನಗರಕ್ಕೆ. ಆ ದಿನ ಮೊದಲ ಬಾರಿಗೆ ಜನರ ಮುಂದೆ ದೇರಿಂಕೊಯು ಅನಾವರಣಗೊಳ್ತು. ಇಂದಿಗೂ ಸಂಶೋಧಕರಿಗೆ ದೊಡ್ಡ ಪ್ರಶ್ನೆ ಏನಂದ್ರೆ, ಇಂತಹ ಬೃಹತ್ ನಗರವನ್ನು ನಿರ್ಮಿಸಿದವರು ಯಾರು, ಎಷ್ಟು ವರ್ಷಗಳ ಹಿಂದೆ ನಿರ್ಮಿಸಿದ್ರು ಮತ್ತು ಅಷ್ಟೊಂದು ಆಳಕ್ಕೆ ಇಳಿಯಲು ಕಾರಣವೇನಿತ್ತು? ಈ ಎಲ್ಲಾ ಪ್ರಶ್ನೆಗಳ ಸುತ್ತಲೇ ದೇರಿಂಕೊಯು ರಹಸ್ಯ ಇಂದಿಗೂ ಸುತ್ತಿಕೊಂಡಿದೆ. ಈ ಭೂಗತ ನಗರದಲ್ಲಿ ಒಟ್ಟು 18 ಮಹಡಿಗಳಿವೆ. ಇದರ ವಿಸ್ತೀರ್ಣ ಎಷ್ಟು ದೊಡ್ಡದಾಗಿದೆ ಅಂದ್ರೆ, ಒಂದೇ ಸಮಯದಲ್ಲಿ 60,000ಕ್ಕೂ ಹೆಚ್ಚು ಜನರು ವಾಸ ಮಾಡಬಹುದಿತ್ತು ಎಂದು ಊಹೆ ಮಾಡಲಾಗಿದೆ. ಅದರೊಳಗಿನ ಹಾದಿಗಳು ಎಷ್ಟು ಕಷ್ಟಕರವಾಗಿದೆ ಅಂದ್ರೆ, ಒಮ್ಮೆ ಒಳಗೆ ಹೋದವರು ದಾರಿ ತಪ್ಪಿದ್ರೆ ಹೊರಗೆ ಬರುವುದು ಬಹುತೇಕ ಅಸಾಧ್ಯ. ಪ್ರತಿಯೊಂದು ಅಂತಸ್ತಿನಲ್ಲೂ ಅಡುಗೆ ಮನೆಗಳಿವೆ, ಧಾನ್ಯ ಸಂಗ್ರಹ ಕೊಠಡಿಗಳಿವೆ, ಪ್ರಾಣಿಗಳಿಗಾಗಿ ಪ್ರತ್ಯೇಕ ಕೊಟ್ಟಿಗೆಗಳಿವೆ, ಶಾಲೆಗಳಿವೆ, ಪ್ರಾರ್ಥನಾ ಮಂದಿರಗಳಿವೆ. ಇದು ಕೇವಲ ಒಂದು ಗುಹೆಯಲ್ಲ, ಬದುಕು ಸಾಗಿಸಲು ಅಗತ್ಯವಿರುವ ಎಲ್ಲ ಸೌಕರ್ಯಗಳನ್ನು ಹೊಂದಿರುವ ಒಂದು ಭೂಮಿಯಡಿಯ ರಾಜ್ಯ. ದೇರಿಂಕೊಯು ಯಾಕೆ ನಿರ್ಮಿಸಲ್ಪಟ್ಟಿತ್ತು ಎಂಬುದಕ್ಕೆ ಇತಿಹಾಸಕಾರರು ಹಲವು ಅಭಿಪ್ರಾಯಗಳನ್ನು ಹೇಳ್ತಾರೆ. ಪ್ರಮುಖವಾಗಿ ಇದು ಶತ್ರುಗಳ ದಾಳಿಯಿಂದ ರಕ್ಷಣೆ ಪಡೆಯಲು ನಿರ್ಮಿಸಲ್ಪಟ್ಟಿರಬಹುದು. ಶತ್ರುಗಳು ದಾಳಿ ಮಾಡಿದಾಗ ಸಾವಿರಾರು ಜನರು ಈ ಭೂಗತ ನಗರದಲ್ಲಿ ಇಳಿದು ತಿಂಗಳುಗಟ್ಟಲೆ ಸುರಕ್ಷಿತವಾಗಿ ಬದುಕಬಹುದಿತ್ತು. ಈ ನಗರದ ಪ್ರತಿ ಪ್ರವೇಶ ದ್ವಾರದಲ್ಲೂ ಬೃಹತ್ ವೃತ್ತಾಕಾರದ ಕಲ್ಲಿನ ಬಾಗಿಲುಗಳಿವೆ. ಇವುಗಳನ್ನು ಒಳಭಾಗದಿಂದ ಮಾತ್ರ ತಳ್ಳಲು ಸಾಧ್ಯ. ಒಮ್ಮೆ ಮುಚ್ಚಿದರೆ ಸುಮಾರು 500 kgಯಿಂದ 1 ಟನ್ ವರೆಗೂ ತೂಕವಿರುವ ಈ ಕಲ್ಲುಗಳನ್ನು ತೆಗೆಯಲು ಶತ್ರುಗಳಿಗೂ ಸಾಧ್ಯವಾಗ್ತಿರಲಿಲ್ಲ. ಇದು ಆ ಕಾಲದ ಇಂಜಿನಿಯರಿಂಗ್ ಕೌಶಲ್ಯದ ಅದ್ಭುತ ಮಾದರಿ ಅಂತಾನೆ ಹೇಳಬಹುದು. ಸುಮಾರು 1500ಕ್ಕೂ ಹೆಚ್ಚು ಗಾಳಿ ಬರುವ ಮಾರ್ಗಗಳು ಇಲ್ಲಿ ಕಂಡು ಬಂದಿವೆ. ಇವು ಭೂಮಿಯ ಮೇಲ್ಮೈಗೆ ಸಂಪರ್ಕ ಕೂಡ ಹೊಂದಿದ್ದು, ನಗರದೊಳಗೆ ಎಷ್ಟು ಜನ ಇದ್ರೂ ಕೂಡ ಶುದ್ಧ ಗಾಳಿ ನಿರಂತರವಾಗಿ ಸಿಗ್ತಾ ಇತ್ತು. ಶತಮಾನಗಳ ಹಿಂದೆ ವಾಯು ಒತ್ತಡ ಮತ್ತು ಗಾಳಿಯ ಚಲನೆ ಬಗ್ಗೆ ಅವರಿಗಿದ್ದ ಜ್ಞಾನ ಇಂದಿಗೂ ನಮ್ಮನ್ನ ಅಚ್ಚರಿಗೊಳಿಸ್ತಾ ಇದೆ. ಇನ್ನು ಈ ನಗರದ ಒಳಗೆ ಆಳವಾದ ಬಾವಿಗಳಿವೆ. ಅವುಗಳ ನೀರು ಭೂಮಿಯ ಮೇಲಕ್ಕೆ ಹರಿಯುವುದಿಲ್ಲ. ಅಂದರೆ ಮೇಲಿನಿಂದ ಯಾರಿಗೂ ಒಳಗಿನ ನಗರದ ಬಗ್ಗೆ ಸುಳಿವು ಸಿಗ್ತಾ ಇರಲಿಲ್ಲ. ಆ ಕಾಲದಲ್ಲೇ ಇಂತಹ ರಹಸ್ಯ ತಂತ್ರಜ್ಞಾನವನ್ನು ಅವರು ಹೇಗೆ ಕಂಡುಕೊಂಡಿದ್ರು ಅನ್ನೋದು ಇನ್ನು ಉತ್ತರವಿಲ್ಲದ ಪ್ರಶ್ನೆ. ಈ ಭೂಗತ ನಗರದೊಳಗೆ ಜನರು ತಮ್ಮ ಪ್ರಾಣಿಗಳನ್ನ ಸಹ ಒಳಗೆ ಕರೆದುಕೊಂಡು ಹೋಗ್ತಾ ಇದ್ರು. ದೀರ್ಘಕಾಲದವರೆಗೆ ಆಹಾರ ಸಂಗ್ರಹಿಸಲು ವಿಶಾಲವಾದ ಗೋದಾಮುಗಳನ್ನು ನಿರ್ಮಿಸಿದ್ರು. ಈ ಎಲ್ಲಾ ಸೌಲಭ್ಯಗಳಿಂದಾಗಿ ಅವರು ಹೊರಗೆ ಬರದೆ ತಿಂಗಳುಗಟ್ಟಲೆ ಅಲ್ಲಿಯೇ ಬದುಕಲು ಸಾಧ್ಯವಾಗ್ತಾ ಇತ್ತು. ಈ ಭೂಮಿಯ ಅಡಿಯ ನಗರದಲ್ಲಿ ದೊಡ್ಡ ಸಭಾಭವನಗಳಿವೆ. ಅಲ್ಲಿ ಜನರು ಸಾಮೂಹಿಕವಾಗಿ ಪ್ರಾರ್ಥನೆ ಮತ್ತು ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾ ಇದ್ರು. ಕೆಲವು ಸಂಶೋಧಕರು ಹೇಳುವಂತೆ ಈ ಪ್ರದೇಶದಲ್ಲಿ ಕ್ರೈಸ್ತ ಧರ್ಮದ ಅನುಯಾಯಿಗಳು ಭಾರೀ ಹಿಂಸೆಗೆ ಒಳಗಾಗ್ತಾ ಇದ್ದಾಗ ತಮ್ಮ ನಂಬಿಕೆಗಳನ್ನು ಉಳಿಸಿಕೊಳ್ಳಲು ಇಲ್ಲಿ ಆಶ್ರಯ ಪಡಿತಾ ಇದ್ರು ಅಂತ ಹೇಳ್ತಾರೆ. ಇಲ್ಲಿ ಶಾಲೆಗಳೂ ಇತ್ತು, ಮಕ್ಕಳು ವಿದ್ಯಾಭ್ಯಾಸ ಕೂಡ ಮಾಡ್ತಾ ಇದ್ರು. ಭೂಮಿಯಡಿ ಬೆಳಕೇ ಇಲ್ಲದ ಜಾಗದಲ್ಲಿ ಕೇವಲ ದೀಪಗಳ ಬೆಳಕಿನಲ್ಲಿ ಮಕ್ಕಳು ಓದ್ತಾ ಇದ್ರು. ಕಲ್ಲಿನ ಗೋಡೆಗಳ ಮಧ್ಯೆ ಅವರ ಭವಿಷ್ಯ ರೂಪುಗೊಳ್ತಾ ಇತ್ತು. ಇಂದಿನ ಸಂಶೋಧನೆಯ ಪ್ರಕಾರ ದೇರಿಂಕೊಯು ನಗರವು ಕನಿಷ್ಠ 3000 ವರ್ಷಗಳ ಹಳೆಯದು ಎಂದು ಅಂದಾಜು ಮಾಡಲಾಗಿದೆ. ಆದರೆ ಕೆಲವರು ಹೇಳ್ತಾರೆ ಇದು ಇನ್ನೂ ಹಳೆಯದು, ಸುಮಾರು 7000ದಿಂದ 8000 ವರ್ಷಗಳ ಹಿಂದೆ ನಿರ್ಮಾಣವಾಗಿರಬಹುದು ಅಂತ. ಆದರೆ ಇದರ ನಿಖರವಾದ ದಿನಾಂಕ ಯಾರಿಗೂ ತಿಳಿದಿಲ್ಲ. ಇದನ್ನ ಫ್ರೀಜಿಯನ್ ಜನಾಂಗ, ಹಿಟ್ಟೈಟ್ ಜನಾಂಗ ಅಥವಾ ಬೈಜಾಂಟೈನ್ ಕಾಲದ ಕ್ರೈಸ್ತರು ನಿರ್ಮಿಸಿದ್ದಾರೆ ಎಂದು ಅಂದಾಜು ಮಾಡಲಾಗಿದೆ. ಆದರೆ ಇದರಲ್ಲಿ ನಿಖರವಾದ ಯಾವ ಜನಾಂಗದವರು ಮಾಡಿದ್ದಾರೆ ಅನ್ನೋದು ಇನ್ನೂ ರಹಸ್ಯವಾಗಿ ಉಳಿದಿದೆ. ಇನ್ನೊಂದು ಕುತೂಹಲಕರ ಸಂಗತಿ ಏನಂದ್ರೆ, ದೇರಿಂಕೊಯು ಒಂದೇ ನಗರವಲ್ಲ, ಅದು ಭೂಗತ ನಗರಗಳ ದೊಡ್ಡ ಜಾಲದ ಒಂದು ಭಾಗ. ಕ್ಯಾಪಡೋಷಿಯಾ ಪ್ರದೇಶದಲ್ಲಿ 200ಕ್ಕೂ ಹೆಚ್ಚು ಭೂಗತ ನಗರಗಳು ಕಂಡುಬಂದಿವೆ. ಅವುಗಳಲ್ಲಿ ದೇರಿಂಕೊಯು ಅತಿ ದೊಡ್ಡದು. ಇನ್ನೂ ಅಚ್ಚರಿ ಏನಂದ್ರೆ, ದೇರಿಂಕೊಯು ಮತ್ತು ಮತ್ತೊಂದು ದೊಡ್ಡ ನಗರವಾದ ಕೈಮಾಕ್ಲಿ ಪರಸ್ಪರ ಗುಪ್ತ ಸುರಂಗ ಮಾರ್ಗಗಳಿಂದ ಸಂಪರ್ಕ ಹೊಂದಿವೆ. ಕಿಲೋಮೀಟರ್ಗಳಷ್ಟು ದೂರದ ನಗರಗಳು ನೆಲದಡಿಯಲ್ಲಿ ಮಹಾ ಸುರಂಗಗಳಿಂದ ಜೋಡಿಸಲ್ಪಟ್ಟಿತ್ತು ಅಂದ್ರೆ ನೀವೇ ಯೋಚನೆ ಮಾಡಿ ಆ ಕಾಲದ ಇಂಜಿನಿಯರಿಂಗ್ ಸಾಮರ್ಥ್ಯ ಎಷ್ಟಿತ್ತು ಅಂತ.
ವಿಶ್ವಾದ್ಯಂತ ಇರುವ ಇತಿಹಾಸಕಾರರು ಮತ್ತು ಪುರಾತತ್ವ ತಜ್ಞರು ದೇರಿಂಕುಯುವನ್ನು ನೋಡಿದಾಗ ಒಂದು ಸಾಮಾನ್ಯ ಪ್ರಶ್ನೆಯಿಂದ ಬೆರಗಾಗ್ತಾರೆ. ಇಷ್ಟೊಂದು ಬೃಹತ್ ನಗರವನ್ನ ಯಾವುದೇ ಆಧುನಿಕ ಯಂತ್ರಗಳಿಲ್ಲದೆ ಕೇವಲ ಕೈ ಉಪಕರಣಗಳಿಂದ ಹೇಗೆ ನಿರ್ಮಿಸಿದ್ರು? ಇಂದು ನಾವು ಇಂತಹ ಒಂದು ಯೋಜನೆಯನ್ನ ಕೈಗೆತ್ತಿಕೊಳ್ಳಬೇಕಾದರೆ ನಮಗೆ ಬೇಕಾಗುವುದು ಅತ್ಯಾಧುನಿಕ ತಂತ್ರಜ್ಞಾನ ಮತ್ತು ದೈತ್ಯ ಯಂತ್ರಗಳ ಸಹಾಯ. ಆದರೆ ಸಾವಿರಾರು ವರ್ಷಗಳ ಹಿಂದೆ ಕೇವಲ ಕಲ್ಲು ಮತ್ತು ಮರದ ಉಪಕರಣಗಳಿಂದ ಇಂತಹ ಸಾಧನೆ ಮಾಡಿದ್ದು ಮಾನವನ ಬುದ್ಧಿಶಕ್ತಿ ಮತ್ತು ಇಚ್ಛಾಶಕ್ತಿಯ ಅದ್ಭುತ ಪ್ರತೀಕ. ಹೀಗಾಗಿಯೇ ಅವರು ಇದನ್ನ ಮಾನವ ಇತಿಹಾಸದ ಒಂದು ಪ್ರಮುಖ ಪುಟ ಎಂದು ಹೇಳುತ್ತಾರೆ. ಈ ನಗರವು ನಮಗೆ ಕೊಡುವ ಸ್ಪಷ್ಟ ಸಂದೇಶವೇನೆಂದರೆ, ಮಾನವನ ಬದುಕುಳಿಯುವ ಇಚ್ಛಾಶಕ್ತಿ ಅಸಾಧ್ಯವನ್ನು ಸಾಧ್ಯವಾಗಿಸುತ್ತದೆ. ಯಾವುದೇ ಶತ್ರು, ಯುದ್ಧ ಅಥವಾ ನೈಸರ್ಗಿಕ ವಿಕೋಪ ಬಂದರೂ ಬದುಕಿಗಾಗಿ ಹೊಸ ಮಾರ್ಗಗಳನ್ನು ಕಂಡುಕೊಳ್ಳುವ ಜಾಣತನ ಮನುಷ್ಯನಲ್ಲಿದೆ. ಫ್ರೆಂಡ್ಸ್, ದೇರಿಂಕುಯು ಕೇವಲ ಭೂಮಿಯಡಿ ಇರುವ ಪುರಾತನ ನಗರವಲ್ಲ, ಅದು ಇನ್ನೂ ಅನೇಕ ಉತ್ತರವಿಲ್ಲದ ಪ್ರಶ್ನೆಗಳನ್ನು ನಮ್ಮ ಮುಂದೆ ಇಟ್ಟಿದೆ. ಅದನ್ನು ಯಾರು ನಿರ್ಮಿಸಿದ್ರು? ಯಾವ ನಾಗರಿಕತೆ ಅಂತಹ ಅಗಾಧವಾದ ತಂತ್ರಜ್ಞಾನವನ್ನು ಹೊಂದಿತ್ತು? ಭೂಮಿಯ ಆಳದ ಕತ್ತಲಿನಲ್ಲಿ ಅಲ್ಲಿನ ಜನ ಹೇಗೆ ಬದುಕ್ತಾ ಇದ್ರು ಅಂತ ಈ ರಹಸ್ಯಗಳಿಗೆ ಇಂದಿಗೂ ಖಚಿತವಾದ ಉತ್ತರ ಸಿಕ್ಕಿಲ್ಲ. ಆದರೆ ಒಂದು ವಿಷಯ ಮಾತ್ರ ನಿಜ, ದೇರಿಂಕುಯು ನಮ್ಮ ಇತಿಹಾಸವನ್ನು ಮತ್ತೊಮ್ಮೆ ಪ್ರಶ್ನಿಸುವಂತೆ ಮಾಡುತ್ತೆ. ನಮಗೆ ತಿಳಿದಿರುವ ಪುಸ್ತಕಗಳ ಪುಟಗಳಿಗಿಂತಲೂ ನಮ್ಮ ಭೂತಕಾಲವು ಇನ್ನೂ ವಿಚಿತ್ರ, ಇನ್ನೂ ಅದ್ಭುತ ಮತ್ತು ಊಹಿಸಲು ಸಾಧ್ಯವಿಲ್ಲದಷ್ಟು ಆಳವಾಗಿದೆ. ಫ್ರೆಂಡ್ಸ್, ಈ ದೇರಿಂಕುಯು ನಗರದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ. ಹಾಗೆ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಮತ್ತೆ ಭೇಟಿಯಾಗ್ತೇನೆ. ಧನ್ಯವಾದ.